ಇದು ಬೆಂಗಳೂರಿನಲ್ಲಿ ನಮ್ಮ ಅಧಿಕಾರಿಗಳು ಜೊತೆಗೆ ನಮ್ಮ ವ್ಯವಸ್ಥೆಗೆ ಅವರ ಯೋಗ್ಯತೆಗೆ ಹಿಡಿಯುವಂತಹ ಕನ್ನಡಿಯ ಸ್ಟೋರಿ ಇದು. ನೋಡಿ, ಬೆಂಗಳೂರಿನಲ್ಲಿ ಇವತ್ತು ಒಬ್ಬ ಪುಟ್ಟ ಗೂಡಂಗಡಿ ವ್ಯಾಪಾರಿ ಅಥವಾ ಒಂದು ಸಣ್ಣ ನಾನು ತಳ್ಳುವ ಗಡಿಯಲ್ಲಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಸರ್ಕಾರ ಏನೇನೆಲ್ಲ ಮಾನದಂಡಗಳನ್ನು ಹೇಳುತ್ತೆ ಆ ಮಾನದಂಡಗಳ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ಆದರೆ ಈ ಸರ್ಕಾರಕ್ಕೆ ಹಾಗೂ ವ್ಯವಸ್ಥೆಗೆ ಅಧಿಕಾರಿಗಳಿಗೆ ನಿಮ್ಮ ಯೋಗ್ಯತೆನ ಇಷ್ಟು ಕಂಡ್ರಲ್ಲ, ನಿಮಗೆ ಯೋಗ್ಯತೆನೇ ಇಲ್ಲ ಅಂತ ಯಾರು ಚಾಟಿ ಬೀಸ್ತಾರೆ ಅಂತಹ ಪ್ರಬಲರು ಶಕ್ತಿಶಾಲಿಗಳ ಎದುರು ಈ ವ್ಯವಸ್ಥೆ ಸರ್ಕಾರ ಮಂಡಿ ಊರಿದೆ. ಇದು ಮಣಿಪಾಲದಲ್ಲಿ ನಡೆದಂತಹ ಅಕ್ರಮದ ಅತಿ ದೊಡ್ಡ ಸುದ್ದಿ. ಫ್ರೀಡಂ ಟಿವಿಯಲ್ಲಿ ಅಕ್ರಮದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನು ಬಿಚ್ಚಿಡ್ತಾ ಇದ್ದೀವಿ. ಅಧಿಕಾರಿಗಳಿಗೆ ಅವರ ಯೋಗ್ಯತೆಯನ್ನ ತೋರಿಸ್ತಾ ಇದೆ ಈ ಸ್ಟೋರಿ. ಮಣಿಪಾಲದ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಂಗಳದಲ್ಲಿ ಭಾರಿ ದರ್ಪ ತೋರ್ತಾ ಇದ್ದಾರೆ. ಶೈಕ್ಷಣಿಕ ನಗರಿಯ ಹೃದಯ ಭಾಗದಲ್ಲೇ ಪರಿಸರ ನಿಯಮಗಳಿಗೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಅಧಿಕಾರಿಗಳಿಗೆ ಕೇಳೋ ಧೈರ್ಯನೇ ಇಲ್ಲ. ಇವ್ರು ಯಾರಿಗೆ ಕೇಳ್ತಾರೆ ಗೊತ್ತಾ? ಅವ್ರು ಯಾರಿಗೆ ಕೈಯಿಂದ ಆಗಲ್ಲ, ಯಾರು ತುಂಬಾ ದುರ್ಬಲರು, ನಿರ್ಗತಿಕರು, ಯಾರು ಸ್ವಲ್ಪ ಒಂದು ಸ್ವಲ್ಪ ಕೂಲಿ ಕೆಲಸ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಪರದಾಡ್ತಿರ್ತಾರಲ್ಲ, ಅಂಥವರ ಮೇಲೆ ಮಾತ್ರ ಇವರ ದರ್ಪ, ಅಂಥವರ ಮೇಲೆ ಮಾತ್ರ ಇವರ ಅಧಿಕಾರದ ಮದ, ಅದರ ಒಂದು ಪ್ರಭಾವವನ್ನು ತೋರಿಸ್ತಾರೆ. ಆದರೆ ಎಲ್ಲಿ ಇವರ ಒಂದು ಪ್ರಭಾವವನ್ನು ತೋರಿಸ್ಕೊಳ್ಬೇಕು, ಎಲ್ಲಿ ಇವರ ಶಕ್ತಿಯನ್ನ ತೋರಿಸ್ಬೇಕು, ಅಲ್ಲಿ ಮೌನವಾಗಿರ್ತಾರೆ, ಮಂಡಿಯೂರ್ತಾರೆ ಈ ಅಧಿಕಾರಿಗಳು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಪರಿಸರ ಅನುಮತಿ ಇಲ್ಲದೆ ಆಕಾಶವನ್ನು ಮುಟ್ತಾ ಇದೆ MAHE ಸಂಸ್ಥೆಯ ಬೃಹತ್ ಮಹಲು. ಕಟ್ಟಡಕ್ಕೆ ಗಗನಚುಂಬಿ ಕಟ್ಟಡವನ್ನು ಕಟ್ತಾ ಇದ್ದಾರೆ. ಕಾನೂನಿನ ಕಣ್ಣಿಗೆ ಮಣ್ಣರಚಿ ಕಟ್ಟಡವನ್ನು ಕಟ್ಟಿದ್ರ ಪ್ರಭಾವಿಗಳು. ಸರ್ಕಾರಕ್ಕೆ ನಿನ್ನ ಯೋಗ್ಯತೆನೇ ಇಷ್ಟು, ಪ್ರಭಾವಿಗಳು ಈ ಅಧಿಕಾರಿಗಳು ಯಾರಿದ್ದಾರೆ ನಿಮ್ಮ ಯೋಗ್ಯತೆನೇ ಇಷ್ಟಯ್ಯ, ನೀವು ಏನು ಮಾಡ್ಕೊಳ್ಳಲ್ಲ ನಮ್ಮನ್ನ ಅನ್ನುವಂತಹ ಒಂದು ಧೈರ್ಯ, ಒಂದು ಬಂಡತನ ಏನಾದರೂ ಇವ್ರಿಗೆ ಬಂದಿದೆಯಾ? ಇದು ಅಂತಿಂತ ಅಕ್ರಮ ಅಲ್ಲ. ಇದು ನಡೆದಿರೋದೇನಿದೆ ಅಂತಿಂತ ಅಕ್ರಮ ಅಲ್ಲ. ಅನೇಕ ಕಡೆಗಳಲ್ಲಿ ನೋಡಿದ್ದೀವಿ, ಸಣ್ಣ ಗೂಡಂಗಡಿ ಇದ್ರೆ ಅದರ ಮೇಲೆ ಹೋಗಿ JCB ಚಲಾಯಿಸೋದು. ಏನೋ ಎಷ್ಟೊತ್ತಾಯ್ತು, ತಳ್ಳೋ ಗಾಡಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ, ಇಲ್ಲಿ ತಳ್ಳೋ ಗಾಡಿಯಲ್ಲಿ ಮಾರಾಟ ಮಾಡ್ತಾ ಇದೆಯಾ ಅಂತ ಬಂದು ಹೆದರಿಸ್ತಾರೆ. ಆದರೆ ಇಂಥವ್ರು ಯಾರಿದಾರಲ್ಲ ಅವರು ಮುಂದೆ ನಾಯಿಯಂತೆ ಬಾಲ ಅಲಾಡಿಸ್ತಾರೆ ಅಂತ ಹೇಳೋದು ತಪ್ಪಾಗೋದಿಲ್ಲ. KSPCB ಅನುಮತಿ ಇಲ್ಲ, ಆದರೂ ಕೂಡ ನೂರಾರು ಕಾರ್ಮಿಕರು ಅಹೋರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ದಿನ ರಾತ್ರಿ ಏನದ ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ 1 ಗಂಟೆ ಆಯ್ತು ಅಂತಂದ್ರೆ ಶಿಳ್ಳೆ ಹೊಡ್ಕೊಂಡು ಎಲ್ಲರ ಮುಂದೆ ನೀವು ಹೋಗಿ ಕೈ ಚಾಸ್ತಿರಲ್ರಿ, ಯಾಕೋ ಇನ್ನೂ ಬಂದ್ ಮಾಡಿಲ್ಲ, ಯಾಕೋ ಇನ್ನೂ ಮನೆಗೆ ಹೋಗಿಲ್ಲ ಅಂತ ಅವ್ರನ್ನೆಲ್ಲ ನೀವು ಗೋಳೊಯ್ಕೋತಿರಲ್ಲ. ಆದ್ರೆ ಯಾರು ಸಬಲರಿದ್ದಾರೆ, ಯಾರು ಶಕ್ತಿಶಾಲಿಗಳಿದ್ದಾರೆ, ಯಾರು ಪ್ರಭಾವಿಗಳಿದ್ದಾರೆ ಅಂಥವರ ಮುಂದೆ ನಿಮ್ಮ ಆಟ ಏನು ನಡೆಯೋದಿಲ್ವಾ? ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಅಧಿಕಾರಿಗಳ ಮೌನಕ್ಕೆ ಎಷ್ಟು ಬೆಲೆ ಇದೆ, ಅದಕ್ಕೆ ಬೆಲೆ ಎಷ್ಟ್ರಿ ಕಟ್ಟಿದ್ದಾರೆ ಇವರು. ಯಾರು ಪ್ರಭಾವಿಗಳಿದ್ದಾರೆ ಮೌನವಾಗಿರ್ಬೇಕು. ನೀನು ಕೈ ಕಟ್ ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತೀನಿ ಅಂತ ಏನಾದರೂ ಕೊಟ್ರೇನ್ರಿ ನಿಮಗೆ? ನಾಚಿಕೆ ಆಗೋದಿಲ್ವೇ ನಿಮ್ಮ ಜನ್ಮಕ್ಕೆ? ನಿಯಮದ ಬುಕ್ನಲ್ಲಿ ಇರುವಂತಹ EC ಮತ್ತು ಅದರ ಜೊತೆಗೆ CFE ಈಗ ಕೇವಲ ಕಾಗದದ ಚೂರುಗಳು ಮಾತ್ರ ಆಯ್ತಾ? ಅಂದ್ರೆ ಏನ್ ನಿಯಮಗಳಿದಾವೆ, ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ, ಇದೆಲ್ಲ ಕೇವಲ ಕಾಗದದ ಚೂರುಗಳೇನ್ರಿ? ಡಸ್ಟ್ಬಿನ್ ಅಲ್ಲಿ ಹಾಕಿ ಹೋಗಿದ್ರಿ ನೀವೆಲ್ವಾ? ಈ ಒಂದು ಪ್ರಭಾವಿಗಳ ವಿಚಾರಕ್ಕೆ ಬಂದಾಗ ಅದನ್ನ ಡಸ್ಟ್ಬಿನ್ಗೆ ಹಾಕ್ಬಿಡ್ತಿರಲ್ವಾ ನೀವು? ಆದರೆ ಯಾರು ಕೈಲಾಗದವರು ಇರ್ತಾರೆ, ಯಾರು ಮಧ್ಯಮ ವರ್ಗ ಬಡವರು ಇರ್ತಾರೆ ಅಂಥವ್ರ ಮೇಲೆ ನಿಮ್ಮ ದರ್ಪ ಅಲ್ವೇ? ಪರಿಸರ ಹೋರಾಟಗಾರರ ಕೆಣ್ಣೋಟ, ಅವರು ಕೆಂಗಣ್ಣು ಬೀರ್ತಾ ಇದ್ದಾರೆ. MAHE ಸಂಸ್ಥೆಯ ಅಕ್ರಮ ಏನಿದೆ ಅದರ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಶಿಕ್ಷಣ ಕೊಡ್ಬೇಕ್ರಿ ಈ ಸಂಸ್ಥೆ, ಅವರೇ ಕಾನೂನು ಮುರಿತಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಸರಿ ಇದು ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮಣಿಪಾಲದ ಮಣ್ಣಿನಲ್ಲಿ ಬೃಹತ್ ಭ್ರಷ್ಟಾಚಾರ ನಡೀತಾ ಇದೆಯಾ, ಡೀಲ್ಗಳು ನಡೀತಾ ಇದೆಯಾ? ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ, ಇದಕ್ಕೆ ಪರ್ಯಾವರಣ ಕ್ಲಿಯರೆನ್ಸ್ಗಳನ್ನು ಕೊಡಬೇಕಾಗಿತ್ತು, ಅದನ್ನು ಕೂಡ ಕೊಟ್ಟಿಲ್ಲ. ಆದರೂ ಕೂಡ ಅಧಿಕಾರಿಗಳ ರೂಲ್ಸು ರೆಗ್ಯುಲೇಷನ್ಸು, ಪರಿಸರ ರೂಲ್ಸ್ಗಳು ರೆಗ್ಯುಲೇಷನ್ಸ್ಗಳು ಎಲ್ಲವೂ ಕೂಡ ಮಣ್ಣು ಪಾಲಾಗಿದ್ದಾವೆ. ಇದು ಯಾವುದಕ್ಕೂ ಕವಡೆ ಕಾಸಿನ ಕಿಮ್ಮತ್ತೇ ಕೊಡ್ತಾ ಇಲ್ಲ ಪ್ರಭಾವಿಗಳು. ಆದರೆ ಅಧಿಕಾರಿಗಳು ಈಗ ಮೌನವಾಗಿ ಕೂತಿದ್ದಾರೆ. ಅಧಿಕಾರಿಗಳ ಜೇಬಿಗೆ ಬಿತ್ತ ಈಗ ದುಡ್ಡು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಕಾನೂನಿನ ಕಣ್ತಪ್ಪಿಸಿ ಕಟ್ಟಡ ಕಟ್ಟದ್ರ ಪ್ರಭಾವಿಗಳು. ಬಯಲಾಗ್ತಾ ಇದೆ ಶೈಕ್ಷಣಿಕ ಸಂಸ್ಥೆಯ ಅಸಲಿ ಬಣ್ಣ, ಅದರ ಅಸಲಿ ಬಣ್ಣ ಏನಿತ್ತಲ್ಲ ಈವರೆಗೆ ಅದು ಬಯಲಾಗ್ತಾ ಇದೆ. ಈಗ ಗ್ರೀನ್ ಸಿಗ್ನಲ್ ಸಿಗುವ ಮುಂಚೆನೆ ಗುದ್ದಲಿ ಪೂಜೆ ಮಾಡಿದ್ದಾರೆ. ಇನ್ನು ಗ್ರೀನ್ ಸಿಗ್ನಲೇ ಕೊಟ್ಟಿಲ್ಲ ಅಧಿಕಾರಿಗಳು. ಅಧಿಕಾರಿಗಳಿಂದ ಮೊದಲು ಪರ್ಮಿಷನ್ ಪಡ್ಕೊಳ್ಬೇಕು, ಕ್ಲಿಯರೆನ್ಸ್ ತಗೋಬೇಕು. ಆದರೂ ಕೂಡ ಕಾಮಗಾರಿ ಈಗ ಮುಗಿಯುವ ಹಂತಕ್ಕೆ ಬಂದ್ಬಿಟ್ಟಿದೆ. ಅಧಿಕಾರಿಗಳು ಈವರೆಗೂ ಗಾಢ ನಿದ್ರೆಯಲ್ಲಿ ಜಾರಿದ್ದಾರೆ. ಅಧಿಕಾರಿಗಳ ಜೇಬಿಗೆ ಕಂತೆ ನೋಟ್ಗಳು ಏನಾದರೂ ಬಿತ್ತ ನೋಡ್ರಿ, ನೀವು ಜೀವಂತವಾಗಿ ಇರೋ ಹಾಗೆ ಇಲ್ಲ. ಈ ಶವಗಳಿರ್ತಾವಲ್ಲ, ಸತ್ತ ಹೆಣಗಳು, ಆ ರೀತಿ ನೀವು ಮೌನವಾಗಿ ಮಲ್ಕೊಳ್ಬೇಕಷ್ಟೇ, ಮೌನವಾಗಿ ಬಾಯಿ ಮುಚ್ಕೊಂಡು ತೆಪ್ಪಗೆ ಕೊಡಬೇಕಷ್ಟೇ. ಅದಕ್ಕೆ ಏನು ಕೊಡ್ಬೇಕಲ್ಲ ಕೊಡ್ತೀವಿ ಅಂತ ಏನಾದರೂ ಹೇಳಿದ್ರ? ಅಕ್ರಮ ಕಟ್ಟಡದ ಆಯಸ್ಸು ಇನ್ನು ಎಷ್ಟು ದಿನ ಇರತ್ತೆ ಇದರದು? ತನಿಖೆ ಶುರುವಾದ್ರೆ ಬಿಗ್ ವಿಕೆಟ್ಸ್ಗಳು ಏನಾದರೂ ಉಳತಾ, ದೊಡ್ಡ ದೊಡ್ಡ ಭ್ರಷ್ಟರು ಏನಾದರೂ ಬೆಳಕಿಗೆ ಬರ್ತಾರ?
ನಮ್ಮ ವ್ಯವಸ್ಥೆಗೆ ಮಾರಕ ಆಗಿರುವಂತಹ, ಕ್ಯಾನ್ಸರ್ ಆಗಿರುವಂತಹ ಭ್ರಷ್ಟಾಚಾರಿಗಳು ಹೊರಗಡೆ ಬೀಳ್ತಾರೆ. ಜಿಲ್ಲಾಡಳಿತಕ್ಕೆ ಸವಾಲು ಹಾಕ್ತಾ ಇದೆಯಾ ಈ ಬಿಲ್ಡಿಂಗು? ಸಿಎಂ ಸಿದ್ದರಾಮಯ್ಯ ಅವರ ಈ ಅಕ್ರಮದ ವಿರುದ್ಧ ಚಾಟಿ ಏನಾದರೂ ಬೀಸ್ತಾರಾ? ಈಗಲಾದರೂ ಬೃಹತ್ ದಂಡ ಅಥವಾ ಬುಲ್ಡೋಸರ್ ಘರ್ಜನೆ? ಎಲ್ಲೋ ಒಂದು ಕಡೆ ಯೋಗಿಯವರ ಬುಲ್ಡೋಜರು ಘರ್ಜನೆ ಮಾಡತ್ತೆ, ಹಾಗೆ ಹೀಗೆ ಅಂತ ಹೇಳ್ತೀರಿ. ಇಲ್ಲಿಯ ಬುಲ್ಡೋಜರು ಇಲ್ಲಿ ಘರ್ಜನೆ ಮಾಡತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ನಾವು ಈಗ ನರೇಂದ್ರ ಸ್ವಾಮಿ ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು, ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಈಗ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಜೊತೆಗೆ ಯಾವ್ಯಾವ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು ತಮ್ಮ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೋ ಒಂದೆಡೆ ಗಾಢ ನಿದ್ರೆಯಲ್ಲಿ ಜಾರಿದ್ದಾರೆ, ಅವ್ರಿಗೂ ಕೂಡ ಕರೆ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಸುವ ಕೆಲಸಕ್ಕೆ ನಾವು ಮುಂದಾಗ್ತೀವಿ. ನೋಡಿ, ಆ ಕಟ್ಟಡ ನೋಡಿ ಸಂಪೂರ್ಣ ಮುಗಿದು ಹೋಗೋ ಹಂತಕ್ಕೆ ಬಂದಿದೆ. ಆದರೂ ಕೂಡ ಯಾವುದೇ ಕ್ಲಿಯರೆನ್ಸ್ ಇಲ್ಲ, ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇಲ್ಲ, ಏನೂ ಇಲ್ಲ. ಆದರೂ ಕೂಡ ಗಗನಚುಂಬಿ ಕಟ್ಟಡವನ್ನು ರಾತ್ರಿ ಹಗಲು ಅಂತ ಕಟ್ಟುತ್ತಾನೆ ಹೋಗ್ತಾ ಇದ್ದಾರೆ. ಆದರೆ ಇದೇ ಏನಾದರೂ ಜನಸಾಮಾನ್ಯರಿಗೆ ಸೇರಿದ್ದೋ, ಯಾವುದೋ ಒಬ್ಬ ಬಡವನಿಗೆ ಸೇರಿದ್ದೋ, ಯಾವುದೋ ಒಬ್ಬ ದುರ್ಬಲ ವ್ಯಕ್ತಿಗೆ ಸೇರಿದ್ದಾಗಿದ್ದಿದ್ರೆ ಸುಮ್ಮನೆ ಇರ್ತಾ ಇದ್ರೇನ್ರಿ ಅಧಿಕಾರಿಗಳು? ರಾತ್ರಿ ಹಗಲು ಏನೋ ಸಣ್ಣ ಪುಟ್ಟ ಗೂಡಂಗಡಿ ಇಟ್ಕೊಂಡು ಕೆಲಸ ಮಾಡೋರು ಅಂಥವ್ರು, ಜೊತೆಗೆ ಯಾರ್ಯಾರು ತಳ್ಳೋ ಗಾಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂಥವ್ರ ಮೇಲೆಲ್ಲ ದೌರ್ಜನ್ಯ ತೋರೋದಿಲ್ವೇ? ಆದರೆ ಯಾರು ಸಬಲರಿದ್ದಾರೆ ಅವರಿಗೊಂದು ಕಾನೂನು, ಯಾರು ದುರ್ಬಲರಿದ್ದಾರೆ ಅವರಿಗೊಂದು ಕಾನೂನು ಅಂತ ಏನಾದರೂ ಇದೆಯಾ? ಒಂದು ತಳ್ಳುಗಾಡಿಯಲ್ಲಿ ನಾನು ಒಂದು ಸಣ್ಣ ಅಂಗಡಿ ಕಟ್ಕೊಂಡು ಏನಾದರೂ ನಾನು ದುಡ್ಕೊಳ್ತೀನಿ, ನಾನು ಹೊಟ್ಟೆ ತುಂಬಿಸ್ಕೊಳ್ತೀನಿ ಅಂತಂದರೆ ಅವನು ಕೂಡ ಇನ್ನು ಮುಂದೆ BBMPಯಲ್ಲಿ ನೋಂದಣಿ ಮಾಡಿಸ್ಕೊಳ್ಬೇಕು. ಅವನಿಗೂ ಕೂಡ ನೋಂದಣಿ ತಂದಿದ್ದಾರೆ. ನೋಂದಣಿ ಮಾಡಿಸ್ಕೊಳ್ಳದೆ ಇರೋರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಆದರೆ ಇಂಥ ದೊಡ್ಡ ಕಟ್ಟಡ ಕಾಣಿಲ್ವೇನ್ರಿ? ಒಂದು ಸಣ್ಣ ಗೂಡಂಗಡಿ ಕಂಡುಬಿಡುತ್ತೆ ನಿಮಗೆ, ಒಂದು ಸಣ್ಣ ತಳ್ಳೋಗಾಡಿ ಕಂಡುಬಿಡುತ್ತೆ ನಿಮ್ಮ ಕಣ್ಣಿಗೆ. ಆದರೆ ನಿಮ್ಮ ಕಣ್ಣಿಗೆ ಮಣ್ಣು ಎರಚಿದಾರಲ್ರಿ, ಕಾಣೋದಿಲ್ವಾ ಅಧಿಕಾರಿಗಳಿಗಿದು? ಈ ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗುತ್ತೆ. ಸ್ಥಳೀಯ ಸಂಸ್ಥೆಗಳ ಅನುಮತಿ ಪಡ್ಕೊಳ್ಬೇಕು. BBMP ಅಥವಾ ನಿಮ್ಮ ಸ್ಥಳೀಯ ಪಾಲಿಕೆ, ನಗರಸಭೆ ಕಚೇರಿಗಳು ಅವರು ಯಾರಿದ್ದಾರೆ ಅವರಿಂದ ಪರವಾನಗಿ ಇರಬೇಕು. ದಾಖಲೆಗಳು ಎಲ್ಲವೂ ಕೂಡ ವೆರಿಫಿಕೇಶನ್ ಆಗಿರಬೇಕು. ಜೊತೆಗೆ ಏನೇ ಇದ್ರೂ ಕೂಡ ಡಿಜಿಟಲ್ ಪಾವತಿ ಮೂಲಕ ಅಥವಾ ಎಲ್ಲವೂ ಕೂಡ ಪಾವತಿ ಏನು ಮಾಡಿರ್ತಾರೆ ಇದನ್ನು ಕಟ್ಟೋದಕ್ಕೆ ಎಲ್ಲವೂ ಕೂಡ ಕ್ಲಿಯರ್ ಆಗಿರಬೇಕು ಡಾಕ್ಯುಮೆಂಟ್ಸ್ಗಳು. ಜೊತೆಗೆ ಇನ್ನೂ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕ್ಲಿಯರೆನ್ಸ್ ಪಡ್ಕೊಳ್ಬೇಕಾಗುತ್ತೆ. ಕಟ್ಟಡ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಸಕ್ಷಮ ಪ್ರಾಧಿಕಾರದಿಂದ ಪರ್ಮಿಷನ್ ಪಡ್ಕೊಳ್ಳುವಂಥದ್ದು ಕಡ್ಡಾಯ. ನಕ್ಷೆಗೆ ಅನುಮೋದನೆ, ಏನು ನೀವು ನಕ್ಷೆ ರೆಡಿ ಮಾಡ್ತೀರಿ ಅದಕ್ಕೆ ಅನುಮೋದನೆ ಪಡೆಯುವಂಥದ್ದು ಕಡ್ಡಾಯ. ಸಣ್ಣ ಮನೆಗಳೇನಿತ್ತು ಅಂತಂದರೆ ಅದಕ್ಕೂ ಕೂಡ ನಕ್ಷೆಗೆ ಪರ್ಮಿಷನ್ ಪಡ್ಕೊಳ್ಳುವಂಥದ್ದು ಕಡ್ಡಾಯ. ಇನ್ನು FAR ಅಂತ ಒಂದು ನಾವೇನು ಕರಿತೀವಿ, ಫ್ಲೋರ್ ಏರಿಯಾ ರೇಷಿಯೋ ಅಂತ ನಾವೇನು ಕರಿತೀವಿ, ನಿವೇಶನದ ವಿಸ್ತೀರ್ಣ ರಸ್ತೆ ಅಗಲಕ್ಕೆ ಅನುಗುಣವಾಗಿ ಎಷ್ಟು ಅಂತಸ್ತು ಕಟ್ಟಡವನ್ನು ಕಟ್ಟಬೇಕು ಅದನ್ನು ಕೂಡ ಈ ನಿಯಮ ನಿರ್ಧಾರ ಮಾಡುತ್ತೆ. ಅಂದರೆ ರೋಡು, ಕನ್ಸ್ಟ್ರಕ್ಷನ್ಸು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಎಷ್ಟು ಜಾಗ ಇದೆ ಅಕ್ಕಪಕ್ಕ ಇದನ್ನೆಲ್ಲ ನೋಡಿಕೊಂಡು ಎಷ್ಟು ಎತ್ತರ ಇರಬೇಕು, ಏನು ಎತ್ತ, ಜೊತೆಗೆ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಏನು, ಇದೆಲ್ಲ ನೋಡಿಕೊಂಡು ಪರ್ಮಿಷನ್ ಕೊಡಲಾಗುತ್ತೆ. ಅದಕ್ಕೆಲ್ಲ ಪರ್ಮಿಷನ್ ಪಡ್ಕೊಂಡಿದ್ದಾರೇನ್ರಿ ಇವರು. ಇನ್ನು ಜೊತೆಗೆ ಸೆಟ್ ಬ್ಯಾಕ್ ನಿಯಮಗಳು ಕೂಡ ಇದ್ದಾವೆ. ಕಟ್ಟಡದ ಸುತ್ತ ನಿರ್ದಿಷ್ಟ ಪ್ರಮಾಣದ ಖಾಲಿ ಜಾಗ ಅದನ್ನು ಕೂಡ ಬಿಡಬೇಕು. ಗಾಳಿ ಬೆಳಕು ತುರ್ತು ಸಂದರ್ಭದಲ್ಲಿ ಅಗ್ನಿಶಾಮಕ ವಾಹನಗಳ ಸಂಚಾರಕ್ಕೆ ಪೂರಕವಾಗಿರುವಂತೆ ಕೂಡ ವ್ಯವಸ್ಥೆ ಮಾಡಿಕೊಳ್ಬೇಕು. ಇತ್ತೀಚಿನ ಕೆಲವು ನಿವೇಶನಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿತ್ತು GBA, ಆದರೆ ಈಗ GBA ಕಣ್ಣಿಗೆ ಇದ್ಯಾವುದು ಕಾಣ್ತಾ ಇಲ್ವಾ? ಬಹುಮಹಡಿ ಕಟ್ಟಡ ಏನಿದೆ ಅದಕ್ಕೆ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡ್ಕೊಂಡಿರಬೇಕು. ಜೊತೆಗೆ ಒಂದು ಪ್ರತ್ಯೇಕ ಫ್ಲೋರ್ ಕೂಡ ಬಿಡಬೇಕಾಗುತ್ತೆ, ಸ್ಟೀಲ್ ಫ್ಲೋರ್ ಕೂಡ ಇರಬೇಕಾಗುತ್ತೆ. ಅಂದರೆ ಬೇಸ್ಮೆಂಟ್ ಏನಿದೆ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಹೊಸ ನಿಯಮಗಳಿಗೂ ಕೂಡ ಅವಕಾಶವನ್ನು ಕೊಡಬೇಕಾಗುತ್ತೆ. ಇನ್ನು ಬಾಲಕೃಷ್ಣ ಪ್ರಭು ಅವರು ಎಸ್ಟೇಟ್ ಅಧಿಕಾರಿಯಾಗಿದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ವಿ ನಾವು. ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಇಲ್ರಿ, ನಮ್ಮ ಎಸ್ಟೇಟ್ಗೆ ಬನ್ನಿ, ನೀವು ಅಲ್ಲೇ ಬಂದು ಮಾತಾಡಿ, ನಾವು ಮಾತಾಡೋದಕ್ಕೆ ರೆಡಿ ಇದೀವಿ ಅಂತ. ಏನು ಸ್ವಾಮಿ ಬಾಲಕೃಷ್ಣ ಪ್ರಭು ಅವರೇ, ನೀವು ಯಾವ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ಕೈ ಕಟ್ಟು ಬಾಯಿ ಮುಚ್ಚಂತ ಏನು ಬಾಯಿ ಮುಚ್ಚಿದಿರಿ? ಆ ರೀತಿ ಫ್ರೀಡಮ್ ಟಿವಿಯನ್ನು ಅನ್ಕೊಂಡಿದ್ದೀರಾ? ನೀವೇನು ಕರಿತಾ ಇದ್ದೀರಿ, ಬನ್ನಿ ಇಲ್ಲೇ ಕೂತ್ಕೊಂಡು ಮಾತಾಡೋಣ. ನಿಮ್ಮ ಜೊತೆ ಕೂತ್ಕೊಂಡು ಏನ್ರಿ ಮಾತು? ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ. ಬೆಂಗಳೂರಿನ ಜನ ಕ್ಯಾಕರ್ಸ್ ಮುಖ ತುಂಬ ಥೂ ಅಂತ ಉಗಿತಾ ಇದ್ದಾರೆ. ಅವ್ರಿಗೆ ಉತ್ತರ ಕೊಡ್ರಿ. ನೀವು ಫೋನು ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಮಾತನಾಡ್ರಿ. ರಾಜ್ಯದ ಜನರ ಮುಂದೆ ಯಾವ ರೀತಿ ನೀವು ಅಕ್ರಮಗಳನ್ನು ಮಾಡಿ ಯಾವುದೇ ಪರ್ಮಿಷನ್ ಪಡ್ಕೊಳ್ಳದೆ ಎಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಿದಿರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರಿಗೆ ಉತ್ತರ ಕೊಡಿ ನೀವು ಅಂತ ಹೇಳಿದ್ರೆ, ಇಲ್ರಿ ಬನ್ರಿ ನೀವು ಕೂತ್ಕೊಂಡು ಮಾತಾಡೋಣ ಅಂತೆ. ಏನ್ರಿ ಮಾತನಾಡೋದು? ಭ್ರಷ್ಟಾಚಾರಿಗಳು ಯಾರು ಈ ವ್ಯವಸ್ಥೆಯ ಹಾಗೂ ಅಧಿಕಾರಿಗಳ ಕಣ್ಣಿಗೆ, ಸರ್ಕಾರದ ಕಣ್ಣಿಗೆ ಮಣ್ಣೆರಿಸ್ತಾರೆ ಅಂಥವ್ರ ಜೊತೆ ಕೂತ್ಕೊಂಡು ನಾವು ಮಾತಾಡೋದಿಲ್ರಿ. ನಿಮಗೆ ಫೋನ್ ಮಾಡಿ ನಾವು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ನೀವು ಅಂತಂದರೆ ಕ್ಲಾರಿಫಿಕೇಶನ್ನೇ ಇಲ್ಲ ಇವ್ರ ಹತ್ರ. ಅಂದರೆ ಎಲ್ಲವೂ ಕೂಡ ಇಲ್ಲಿ
ಕಪ್ಪು ಕಪ್ಪಾಗಿ ಕಂಡು ಬರ್ತಾ ಇದೆ ಅಂದರೆ ಎಲ್ಲವೂ ಕೂಡ ಬ್ಲ್ಯಾಕ್ನಲ್ಲಿ ಕಂಡು ಬರ್ತಾ ಇದೆ. ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ದಾರೆ ಹಾಗಾದರೆ? ಈ ಪ್ರಶ್ನೆ ಸಹಜವಾಗಿ ಎದುರಾಗೋದಿಲ್ವೇ? ಇದಕ್ಕೆ ಸಂಬಂಧಪಟ್ಟಂತೆ ನಾವು ನರೇಂದ್ರ ಸ್ವಾಮಿ ಅವರನ್ನ ಪ್ರಶ್ನೆ ಮಾಡೋದಕ್ಕೂ ಕೂಡ ಅವ್ರಿಗೂ ಕಾಲ್ ಮಾಡಿದ್ವಿ, ಬೇರೆ ಯಾರಿಗೂ ಕಾಲ್ ಹೋಗ್ತಾ ಇದೆ. ಬಾಲಕೃಷ್ಣ ಪ್ರಭು ಅವರು MIHE ಎಸ್ಟೇಟ್ನ ಅಧಿಕಾರಿಗಳು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಹೇಳೋದು ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ ಅಂತ ಹೇಳ್ತಾರೆ ಅಂತಂದರೆ ಮಾನ ಮರ್ಯಾದೆ ಇದೇನ್ರಿ ನಿಮಗೆಲ್ಲ? ಇದಕ್ಕೆ ಸಂಬಂಧಪಟ್ಟಂತೆ ಇಲ್ರಿ ನಮ್ಮ ಹತ್ರ ಇದೆ ಡಾಕ್ಯುಮೆಂಟ್ಸು, ಎಲ್ಲದಕ್ಕೂ ಕ್ಲಿಯರೆನ್ಸ್ ಪಡ್ಕೊಂಡಿದ್ದೀವಿ, ನಾವು ಮಾಲಿನ್ಯದ ಪಡ್ಕೊಂಡಿದ್ದೀವಿ, ಜೊತೆಗೆ ಬ್ಲೂ ಪ್ರಿಂಟ್ ಏನಿದೆ ಅದಕ್ಕೂ ಕೂಡ ಪಡ್ಕೊಂಡಿದ್ದೀವಿ, GBA ಇಂದ ಏನು ಪಡ್ಕೊಳ್ಬೇಕು ಅದನ್ನು ಪಡ್ಕೊಂಡಿದ್ದೀವಿ, ಏನೇನೆಲ್ಲ ಅದಕ್ಕೆ ತೆರಿಗೆ ಕಟ್ಟಬೇಕು ಎಲ್ಲ ಕಟ್ಟಿದ್ದೀವಿ, ಎಲ್ಲವನ್ನ ಸುಸೂತ್ರವಾಗಿ ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನಾಲ್ಗೆ ಸವದು ಹೋಗುತ್ತಾ ನಿಮಗೆ? ಭಯ ಕಾಡ್ತಾ ಇದೆಯಾ? ಎಲ್ಲವೂ ಕ್ಲಿಯರ್ ಆಗಿದ್ರೆ ಮಾತನಾಡೋದಕ್ಕೆ ಏನ್ರಿ ಆಗತ್ತೆ? ಈ ಬಗ್ಗೆ ಮಾತನಾಡೋದಕ್ಕೆ ಮಣಿಪಾಲ್ ಕಟ್ಟಡ ವಿಚಾರಕ್ಕೆ ಸಂಬಂಧಪಟ್ಟಂತೆ MIHE ಸಂಸ್ಥೆಯ ಒಂದು ಕಟ್ಟಡ ಏನು ಕಟ್ತಾ ಇದ್ದಾರೆ ಸರ್, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ಕರೆ ಮಾಡ್ತಾ ಇದ್ದೀವಿ. ಈಶ್ವರ್ ನಗರ್ ಹತ್ರ ಮಣಿಪಾಲದ್ದೇನು ಬಿಲ್ಡಿಂಗ್ ಆಗ್ತಾ ಇದೆ ಅದ್ರ ಬಗ್ಗೆ ಕರೆ ಮಾಡಿದ್ವಿ ಅಂತ, ಅದ್ರ ಬಗ್ಗೆ ಗೊತ್ತಿದೆಯಾ ನಿಮಗೆ? ಮಣಿಪಾಲದಲ್ಲಿ ಅವ್ರೇನ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಕಟ್ಟಬೇಕು ಅಂದ್ರೆ ಮೋರ್ ದನ್ 2000 ಸ್ಕ್ವೇರ್ ಮೀಟರ್ ಇದ್ರೆ ಈ ತರ ನಮ್ಮ ಹತ್ರ ಬಂದು ಪರ್ಮಿಷನ್ ತಗೊಂಡು ETP ಎಲ್ಲ ಆಗ್ತೀವಿ ಅಂತ ಪರ್ಮಿಷನ್ ತಗೊಂಡು ಮಾಡ್ಬೇಕಾಗುತ್ತೆ. ಆ ರೀತಿ ಮಾಡೋದು ಇಲ್ಲಿಗಲ್ ಆಗುತ್ತೆ. ಸೊ ಇಲ್ಲಿ ಮಣಿಪಾಲ ಏರಿಯಾದಲ್ಲಿ ತುಂಬಾ ಯೂನಿಟ್ಗಳು ನಮ್ಮಲ್ಲಿ ಈಗ ಎಲ್ಲ ಅಪ್ಲಿಕೇಶನ್ಸ್ ಹಾಕಿ PCI ಅಟ್ರಾಕ್ಟ್ ಆದ್ರೆ ಹೆಡ್ ಆಫೀಸ್ ಕಳಿಸಿ ಮೋರ್ ದನ್ ರೇಟ್ ಕೇಳಿದ್ರೆ ಹೆಡ್ ಆಫೀಸ್ ಕಳಿಸ್ತೀವಿ. ಅದರ್ವೈಸ್ ಅದನ್ನ ರೆಡ್ ಆರೆಂಜ್ ಗ್ರೀನ್ ಕ್ಯಾಟಗರಿ ಮಾಡಿ ಲೈಸೆನ್ಸ್ ತಗೊಳ್ಳಕ್ಕೆ ನಾವು ಇನ್ಸಿಸ್ಟ್ ಮಾಡ್ತೀವಿ, ಮತ್ತೆ STP ಹಾಕ್ಲಿಕ್ಕೆ ಹೇಳಿದೀವಿ. ಸರ್, ಈಗ ಕೀರ್ತಿ ಕುಮಾರ್ ಸರ್, ನಾನು ಹೇಳೋದೇನಂದ್ರೆ ಇದು ನಿಮ್ಮ ಗಮನಕ್ಕೆ ಮುಂಚೆನೆ ಇತ್ತ ಅಥವಾ ನಾವು ನಿಮ್ಮ ಗಮನಕ್ಕೆ ಇದಕ್ಕಿಂತ ಮುಂಚೆ ಬಂದಾಗ ಸುಮಾರು ಇತ್ತು, ತಗೊಂಡಿಲ್ಲ. ಮತ್ತೆ STP ಕೆಲವೊಂದು ಹಾಕಿದ್ದಾರೆ, ತಗೊಂಡಿದ್ದಕ್ಕೆಲ್ಲ ನಾವು ಆಲ್ರೆಡಿ ಈಗ ಒಂದು ಇನ್ಸ್ಪೆಕ್ಷನ್ಸ್ ಮಾಡಿ ಎಲ್ಲ ನೋಟಿಸ್ ಜಾರಿ ಮಾಡಿದೀವಿ. ಕೆಲವೊಬ್ರು ತಗೊಂಡಿದ್ದಾರೆ CIT. ಇಮಿಡಿಯೇಟ್ ಆಗಿ ಕಾಮಗಾರಿ ನಿಲ್ಬೇಕಲ್ಲ ಸರ್? ಕಾಮಗಾರಿ ಇನ್ನು ನಡೀತಾ ಇದೆಯಲ್ಲ, ಯಾವ್ದಲ್ಲಿ ನೀವು ನೋಟಿಸ್ ಕೊಟ್ಟ ಮೇಲೆ ಇಮಿಡಿಯೇಟ್ ಆಗಿ ನೀವು ಕಾಮಗಾರಿನ ನಿಲ್ಲಿಸಬೇಕಾಗಿತ್ತಲ್ವಾ? ಇಲ್ಲ ಈಗ ಏನಾಗಿದೆ ಅಂದ್ರೆ ಎಕ್ಸಿಸ್ಟಿಂಗ್ ಗಾಡಿ ಇರೋದಕ್ಕೆ ಏನ್ ಮಾಡಕ ನೋಟಿಸ್ ಹಾಕಿ ಸ್ಟ್ರೀಮ್ ಲೈನ್ ಮಾಡಿ ಈ ಪ್ರಾಪರ್ ಟ್ರಿಕ್ ಮಾಡಿ ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ಬೇಕಾಗುತ್ತೆ. ಇಲ್ಲದಕ್ಕೆ ಯಾವ STP ಇರಲ್ಲ, STP ಹಾಕಿ ಅಂತ ನಾವು ಅವ್ರಿಗೆ ಇನ್ಸಿಸ್ಟ್ ಮಾಡ್ಬೇಕಾಗುತ್ತೆ. ಹೊಸ ಯೂನಿಟ್ ಯಾವ್ದೇ ಬಂದ್ರು ವಿತೌಟ್ ನಮ್ಮ ಪರ್ಮಿಷನ್ ಕೊಡೋ ಲೈಸೆನ್ಸ್ ಇಲ್ಲದೆ ಅವ್ರು ನಿಮಗೆ ಮಾಡ್ಲಿಕ್ಕೆ ನಾವು ಪರ್ಮಿಷನ್ ಕೊಡುವುದಿಲ್ಲ, ಮಾಡ್ಬೇಕು ಅಂತ ಹೇಳ್ತೀವಿ. ಅಲ್ಲ, ಪರ್ಮಿಷನ್ ಇಲ್ಲದೆ ಕಟ್ತಾ ಇದಾರಲ್ಲ ಈಗ ಅವರು, ಇದು ನಿಮಗೆ ಚಾಲೆಂಜ್ ಅಲ್ವೇ? ನಾವು ನಮ್ಮ ಲೀಗಲ್ ಆಗಿ ಕಂಡು ಬಂದ್ರೆ ಲೀಗಲ್ ಆಗಿ ಪ್ರೊಸೀಜರ್ ಪ್ರಕಾರ ನಾವು ಅವ್ರಿಗೆ ನೋಟಿಸ್ ಕೊಟ್ಟು ಜಾರಿ ಮಾಡಿ ತಗೊಳ್ಳಿ ಅಂತ ಹೇಳ್ತೀವಿ. ಮತ್ತೆ ತಗೊಂಡಿಲ್ಲ ಅಂದ್ರೆ ನಾವು ಹೆಡ್ ಆಫೀಸ್ಗೆ ಹಾಕ್ಬಿಟ್ಟು ಅವ್ರಿಗೆ ಕಟ್ಟಡ ಕಾಮಗಾರಿನೇ ಮುಗಿದೋಯ್ತು, ಇನ್ನೇನು ಕಟ್ಟಡ ಕಾಮಗಾರಿನೇ ಮುಗಿದೋಗುತ್ತೆ ಅಲ್ಲ ಅಂತಂದಿದ್ರೆ ನಾವು ಟೇಕ್ ಆಕ್ಷನ್, ನಮ್ಮ ಬೋರ್ಡಿಗೆ ಬಂದು ಆಕ್ಷನ್ ಹೊರಡ್ತೀವಿ. ಆ ಥರ ಇದಿಲ್ಲ. ಓಕೆ, ಥ್ಯಾಂಕ್ ಯು ಕೀರ್ತಿ ಕುಮಾರ್ ಸರ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ನೋಡಿ, ನಮ್ಮ ಪ್ರಶ್ನೆ ಏನಂದ್ರೆ ಈಗ ಇದು ಅಧಿಕಾರಿಗಳ ಗಮನಕ್ಕಿದೆ. ಆಗಲೇ ಕೀರ್ತಿ ಕುಮಾರ್ ಅವರು ಹೇಳ್ತಾ ಇದ್ರು ಇಲ್ಲ ನಮ್ಮ ಗಮನಕ್ಕಿದೆ, ಇದು ಗಮನಕ್ಕಿದೆ ಅಂದ ಮೇಲೆ ಕಾಮಗಾರಿ ಈವರೆಗೂ ನಡೀತಾ ಇದೆ, ಅಹೋರಾತ್ರಿ ಕಾಮಗಾರಿ ಮಾಡ್ತಾ ಇದ್ದಾರೆ, ಅವರು ವ್ಯವಸ್ಥೆಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇದು ಯಾರ ಅಧಿಕಾರಿಗಳು? ಕೀರ್ತಿ ಕುಮಾರ್ ಸರ್ ಅವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಚಾಲೆಂಜ್ ಅಲ್ವೇ ಇದು? ನೀವು ಏನು ಮಾಡ್ಕೊಳ್ರಿ, ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ ಮೇಲೆ ಈ ವ್ಯವಸ್ಥೆಗೆ ಅದು ಚಾಲೆಂಜ್ ಅಲ್ವೇ? ಇದೇ ನಮ್ಮ ಪ್ರಶ್ನೆ ಇರೋದು. ಒಬ್ಬ ಜನಸಾಮಾನ್ಯ ವ್ಯಕ್ತಿ ಏನಾದರೂ ಇದ್ದಿದ್ರೆ ಆಗಲೂ ಕೂಡ ನೀವು ಈ ರೀತಿ ಕಟ್ಟಡ ಕಟ್ಟೋದಕ್ಕೆ ನೀವು ಪರ್ಮಿಷನ್ ಕೊಡ್ತಾ ಇದ್ರಾ? ಆಗ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇರಲಿಲ್ವೇ? ಇಮಿಡಿಯೇಟ್ ಆಗಿ ಆ ಒಂದು ಕಟ್ಟಡ ಕಾಮಗಾರಿ ಏನು ಮಾಡ್ತಾ ಇದ್ದಾರೆ ಅದನ್ನು ಇಮಿಡಿಯೇಟ್ ಆಗಿ ನೀವು ನಿಲ್ಲಿಸ್ತಾ ಇರಲಿಲ್ವಾ? ಅದಕ್ಕೆ ಫುಲ್ ಸ್ಟಾಪ್ ಹಾಕ್ತಾ ಇರಲಿಲ್ವಾ? ಅವರ ಮೇಲೆ ಇಮಿಡಿಯೇಟ್ ಆಗಿ ಕಾನೂನು ಕ್ರಮಕ್ಕೆ ಮುಂದಾಗ್ತಾ ಇರಲಿಲ್ವಾ? ಈಗ ನೋಟಿಸ್ ಕೊಡ್ತಾ ಇದ್ದೀವಿ ನಾವು, ನೋಟಿಸ್ಗೆ ಉತ್ತರ ಕೊಡಬೇಕು, ಅವರು ಉತ್ತರ ಕೊಟ್ಟ ಮೇಲೆ ನಾವು ಅಂತಂದ ಮೇಲೆ ಎಲ್ಲ ಮುಗಿದ ಮೇಲೆ ನೀವು ಏನು ಸರ್ ಮಾಡೋದಿದೆ ಅಲ್ಲಿ? ಏನು ಮಾಡೋದಿದೆ ಅನ್ನೋ ಪ್ರಶ್ನೆ ಸಹಜವಾಗಿ ಇಲ್ಲಿ ಎದುರಾಗೋದಿಲ್ವೇ? ಇನ್ನು ಮತ್ತೊಂದು ಕಡೆ ನಾವು ಬಾಲಕೃಷ್ಣ ಪ್ರಭು ಅವ್ರಿಗೆ ಕರೆ ಮಾಡಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಬನ್ನಿ ಕೂತ್ಕೊಂಡು ಮಾತಾಡೋಣ ಅಂತ. ಆ ಭ್ರಷ್ಟ ಅಧಿಕಾರಿಗಳ ಥರ ಮಾಡಿದ್ರೇನ್ರಿ ನೀವು? ಆ ಭ್ರಷ್ಟ ಅಧಿಕಾರಿಗಳು ಯಾರು ನಿಮ್ಮ ಮುಂದೆ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕೂರ್ತಾ ಇದ್ದಾರೆ, ಯಾರು ನಿಮ್ಮ ಎದುರಿಗೆ ಕೈ ಕಟ್ಕೊಂಡು ನಿಲ್ತಾ ಇದ್ದಾರೆ, ಆ ರೀತಿ ಮಾಡ್ಕೊಂಡ್ರ? ಇದಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಗೆ ಒಂದು ಕಾನೂನು, ಯಾರು ಪ್ರಬಲರಿದ್ದಾರೆ ಅವರಿಗೊಂದು ಕಾನೂನು ಅಂತಂದ ಮೇಲೆ ಯಾವುದೇ ಕಾರಣಕ್ಕೂ ಫ್ರೀಡಮ್ ಟಿವಿ ನಿಮ್ಮನ್ನು ಸ್ಪೇರ್ ಮಾಡಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಕ್ರಮ ಆಗೋವರೆಗೂ ನಾವು ಹಿಂದೆ ಸರಿಯಲ್ಲ. ಜನಸಾಮಾನ್ಯರ ಅನೇಕ ಕಟ್ಟಡಗಳು ನೆಲಸಮಾಗಿದ್ದಾವೆ. ಸಣ್ಣ ಸಣ್ಣ ಮನೆಗಳನ್ನು ಯಾರು ಕಟ್ಕೊಂಡಿದ್ದಾರೆ, ಪರ್ಮಿಷನ್ ಇಲ್ಲದೆ ಯಾರ್ಯಾರು ಒಂದು 4 ತಗಡು ಹಾಕೊಂಡು ಶೆಡ್ ಹಾಕೊಂಡು ಯಾರು ಜೀವನ ಮಾಡ್ತಾ ಇದ್ದಾರೆ ಅಂಥದನ್ನೆಲ್ಲ ತೆರವು ಮಾಡಿದಿರಲ್ರಿ. ಇದನ್ನು ತೆರವು ಮಾಡೋದಕ್ಕೆ ನಿಮಗೇನಾಗಿದೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.